ನಮಗೆ ಮದಲಿಂಗನ ಯಾರಂತ ಅರ್ಥ ಆಯಿತು, 10 ಮಂದಿ ಕನ್ಯೆಯರು ಯಾರಂತ ಅರ್ಥ ಆಯಿತು. ಈಗ ನಾವು ಈ 10 ಮಂದಿ ಕನ್ಯೆಯರು ದೀಪಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳಲಿಕ್ಕೆ ಹೋಗ್ತಾ ಇದ್ದಾರೆ. ಈ ದೀಪಗಳು ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮೋಶೆಯ ಕಾಲದಲ್ಲಿ ಮೋಶೆಯವರಿಗೆ ದೇವರು ಹೇಳ್ತಾರೆ, ನನಗೋಸ್ಕರವಾಗಿ ನಾನು ವಾಸ ಮಾಡಲಿಕ್ಕೆ ಒಂದು ದೇವದರ್ಶನ ಗುಡಾರವನ್ನು ಸಿದ್ಧಪಡಿಸಿ ಎಂಬುದಾಗಿ ಹೇಳ್ತಾರೆ. ಆ ದೇವದರ್ಶನ ಗುಡಾರದಲ್ಲಿ ಒಂದು ದೀಪಸ್ತಂಭವೂ ಕೂಡ ಇರಬೇಕು ಎಂಬುದಾಗಿ ದೇವರು ಹೇಳ್ತಾರೆ. ಆ ದೀಪಸ್ತಂಭ ಹೇಗಿರಬೇಕು, ಯಾವ ಒಂದು ಮಾಡೆಲ್ನಲ್ಲಿರಬೇಕೆಂಬುವಂಥ ವಿಷಯವನ್ನು ಕೂಡ ದೇವರ ಮೋಶೆಯವರಿಗೆ ಹೇಳ್ತಾರೆ. ಈ ದೀಪ ಆ ದೇವದರ್ಶನ ಗುಡಾರದಲ್ಲಿ ಯಾವಾಗಲೂ ಕೂಡ ಉರಿತಾನೇ ಇರಬೇಕು, ಎಂದಿಗೂ ಕೂಡ ಅದು ಯಾವ ಸಮಯದಲ್ಲೂ ಕೂಡ ಆರಿ ಹೋಗಬಾರ್ದು ಎನ್ನುವಂಥ ಎಚ್ಚರಿಕೆಯ ಮಾತನ್ನು ಕೂಡ ದೇವರು ಮೋಶೆಯವರಿಗೆ ಹೇಳ್ತಾರೆ. ನಾವೊಮ್ಮೆ ವಿಮೋಚನಾ ಕಾಂಡ 27ನೇ ಅಧ್ಯಾಯ 20ನೇ ವಚನವನ್ನು ಒಮ್ಮೆ ನೋಡೋಣ. ದೀಪವು ಯಾವಾಗಲೂ ಉರಿಯುವಂತೆ ಇಸ್ರಾಯೇಲ್ಯರು ಎಣ್ಣೆ ಮರದ ಕಾಯಿಗಳನ್ನು ಕುಟ್ಟಿ ನಿರ್ಮಲವಾದ ಎಣ್ಣೆಯನ್ನು ತೆಗೆದುಕೊಡಬೇಕೆಂದು ಅವರಿಗೆ ಅಪ್ಪಣೆಯನ್ನು ಮಾಡು. ದೀಪವು ಯಾವಾಗಲೂ ಉರಿಯುತ್ತಿರುವಂತೆ ನೀವೇನು ಮಾಡಬೇಕು, ಎಣ್ಣೆಗೋಸ್ಕರ ಕಾಯಿಗಳನ್ನು ತಂದು ಕೊಡುವಂತೆ ನೀನು ಅಪ್ಪಣೆ ಮಾಡು ಎಂಬುದಾಗಿ ಮೋಶೆಯವರಿಗೆ ದೇವರು ಹೇಳ್ತಾ ಇದ್ದಾರೆ. ಅಂದರೆ ದೇವದರ್ಶನ ಗುಡಾರದಲ್ಲಿ ಆ ದೀಪಸ್ತಂಭ ಇದೆಯಲ್ಲ, ಅದು ಯಾವಾಗಲೂ ಕೂಡ ಏನಾಗಿರಬೇಕು, ಉರಿತಾನೇ ಇರಬೇಕು. ಯಾಕೆ ಅಂತ ಹೇಳಿದ್ರೆ ದೇವದರ್ಶನ ಗುಡಾರದಲ್ಲಿ ಬೆಳಕಿರಬೇಕಲ್ವಾ. ದೇವರು ಬೆಳಕಿನಲ್ಲಿ ವಾಸ ಮಾಡುವಂಥವನು ಪ್ರಿಯರೇ. ಕತ್ತಲೆಯ ಕಾರ್ಯಗಳಲ್ಲಿ ಎಂದಿಗೂ ಕೂಡ ದೇವರು ವಾಸ ಮಾಡುವುದಿಲ್ಲ. ದೇವರು ಬೆಳಕಿಗೆ ಸಂಬಂಧಪಟ್ಟವನು, ಬೆಳಕಿನಲ್ಲಿ ವಾಸ ಮಾಡುವಂತಹವನು. ನಾವು ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನವನ್ನು ಕೂಡ ನಾವು ಗಮನಿಸುವುದಾದರೆ, ತಾನೊಬ್ಬನೇ ಅಮರತ್ವ ಉಳ್ಳವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ. ಇಲ್ಲಿ ನೋಡ್ರಿ, ಈ ವಾಕ್ಯ ಭಾಗದಲ್ಲಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ದೇವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ದೇವರು ಬೆಳಕಿನಲ್ಲಿ ವಾಸ ಮಾಡುವಂಥವನು ಪ್ರಿಯರೇ. ಹಾಗಾಗಿ ಆತನ ಸನ್ನಿಧಿಯಲ್ಲಿ ಯಾವಾಗಲೂ ಕೂಡ ಏನಿರಬೇಕಂದ್ರೆ ಬೆಳಕು ಇರಬೇಕು. ಆ ಬೆಳಕು ಬರಬೇಕಂದ್ರೆ ದೀಪ ಇರಬೇಕು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸತ್ಯವೇದದಲ್ಲಿ ದೀಪವನ್ನು ಅನೇಕ ವಿಷಯಗಳಿಗೆ ಹೋಲಿಕೆ ಮಾಡಿ ಬರೆಯಲಾಗಿದೆ. ಆದರೆ ನಾವು ಈ ಸಾಮ್ಯಕ್ಕೆ ಬೇಕಾಗಿರುವಂಥ ಹೋಲಿಕೆಗಳೆಲ್ಲಾದರೂ ಕಾಣಿಸ್ಕೊಳ್ತಾವ ಎಂಬುದಾಗಿ, ಅಂದರೆ ಮದಲಿಂಗನನ್ನ ಎದುರುಗೊಳ್ಳಲಿಕ್ಕೆ, ಯೇಸು ಸ್ವಾಮಿಯವರನ್ನ ಎದುರುಗೊಳ್ಳಲಿಕ್ಕೆ ಹೋಗುವಂತಹ ಒಂದು ಜನಾಂಗ ಯಾವ ಸಿದ್ಧತೆಗಳನ್ನು ಮಾಡಿಕೊಂಡು ಆತನನ್ನು ಎದುರುಗೊಳ್ಳಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ದೀಪಕ್ಕೆ ಹೋಲಿಕೆಯಾಗಿ ಯಾವ ವಿಷಯಗಳು ಬರೆಯಲಾಗಿದೆ ಎಂಬುದನ್ನು ನಾವಿಲ್ಲಿ ಪರಿಶೀಲನೆ ಮಾಡುವಂಥ ಪ್ರಯತ್ನ ಮಾಡೋಣ. ಮೊದಲನೇದಾಗಿ 2 ಸಮುವೇಲ 22:29. ಯೆಹೋವನೇ, ನನ್ನ ದೀಪವು ನೀನೇ. ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವನು. ಇಲ್ಲಿ ನೋಡ್ರಿ, ನನ್ನ ದೀಪವು ನೀನೇ ಎಂಬುದಾಗಿ ಹೇಳ್ತಿದ್ದಾನೆ. ಅಂದರೆ ದಾವೀದ ಯೆಹೋವಾ ದೇವರನ್ನ ದೀಪಕ್ಕೆ ಹೋಲಿಕೆ ಮಾಡಿ ಬರಿತಾ ಇದ್ದಾನೆ ಪ್ರಿಯರೇ. ಅಂದರೆ ನನ್ನ ಜೀವಿತ ಬೆಳಕಾಗಿರ್ಬೇಕಂದ್ರೆ ನನ್ನ ಜೀವನದಲ್ಲಿ ಯೆಹೋವಾ ದೇವರು ಇರಬೇಕು ಎನ್ನುವಂಥ ಒಂದು ಉದ್ದೇಶದಲ್ಲಿ ಇಲ್ಲಿ ಭಕ್ತನಾಗಿರುವಂತಹ ದಾವೀದನ ಇಲ್ಲಿ ಹೇಳ್ತಾ ಇರೋದನ್ನು ಗಮನಿಸ್ತೇವೆ. ಅಂದರೆ ದೀಪ ಇಲ್ಲಿ ಯೆಹೋವಾ ದೇವರಿಗೆ ಹೋಲಿಕೆಯಾಗಿ ಬರೆಯಲಾಗಿದೆ ಪ್ರಿಯರೇ. ಹಾಗೆ ನಾವು ಕೀರ್ತನೆಗಳ ಗ್ರಂಥ 119ನೇ ಕೀರ್ತನೆ 105ನೇ ವಚನವನ್ನು ಕೂಡ ನಾವು ನೋಡೋಣ. ನಿನ್ನ ವಾಕ್ಯವೇ ನನ್ನ ಕಾಲಿಗೆ ದೀಪವೂ ನನ್ನ ಕಾಲಿಗೆ ಬೆಳಕೂ ಆಗಿದೆ ಎಂಬುದಾಗಿ ಭಕ್ತನು ಹೇಳ್ತಾ ಇದ್ದಾನೆ ಪ್ರಿಯರೇ. ಅಂದರೆ ದೇವರ ವಾಕ್ಯವನ್ನ ದೀಪಕ್ಕೆ ಹೋಲಿಕೆಯಾಗಿ ಬೆಳಕಿಗೆ ಹೋಲಿಕೆಯಾಗಿ ಇಲ್ಲಿ ಬರೆಯಲಾಗ್ತಾ ಇದೆ. ಹಾಗೆ ನಾವು ಜ್ಞಾನೋಕ್ತಿಗಳ ಗ್ರಂಥ 6ನೇ ಅಧ್ಯಾಯ 23ನೇ ವಚನವನ್ನು ಕೂಡ ನಾವು ನೋಡೋಣ. ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವನದ ಮಾರ್ಗ. ಇಲ್ಲಿ ನೋಡ್ರಿ, ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು ಎಂಬುದಾಗಿ ಇಲ್ಲಿ ಹೇಳಲಾಗ್ತಾ ಇದೆ ಪ್ರಿಯರೇ. ಅಂದರೆ ಇಲ್ಲಿ ಕೂಡ ದೇವರ ವಾಕ್ಯವನ್ನ, ದೇವರ ಮಾತನ್ನ ದೀಪಕ್ಕೆ ಹೋಲಿಕೆಯಾಗಿ ಬೆಳಕಿಗೆ ಹೋಲಿಕೆಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ದೇವರ ನಾಮಕ್ಕೆ ಮಹಿಮೆಯಾಗಲಿ ಪ್ರಿಯರೇ. ಅಂದರೆ ಆ 10 ಮಂದಿ ಕನ್ಯೆಯರು ಯಾವ ದೀಪವನ್ನ ಹೊತ್ಕೊಂಡು, ಯಾವ ದೀಪವನ್ನು ಎತ್ಕೊಂಡು ಮದಲಿಂಗನ ಎದುರುಗೊಳ್ಳಿಕ್ಕೆ ಹೋಗಬೇಕು ಅಂತ ಹೇಳಿದ್ರೆ, ಯೇಸು ಸ್ವಾಮಿಯವರನ್ನ ಎದುರುಗೊಳ್ಳಿಕ್ಕೆ ಹೋಗುವಂತಹ ಜನಾಂಗ ದೇವರ ವಾಕ್ಯ ಎನ್ನುವಂತಹ ದೀಪವನ್ನು ತೆಗೆದುಕೊಂಡು ಆ ದೇವರ ವಾಕ್ಯದ ಬೆಳಕಿನಲ್ಲಿ ತಮ್ಮ ಜೀವಿತಗಳನ್ನು ಕಟ್ಟಿಕೊಂಡವರಾಗಿ ಮದಲಿಂಗನನ್ನ, ಅಂದರೆ ಪ್ರಭು ಯೇಸು ಕ್ರಿಸ್ತನನ್ನ ಎದುರುಗೊಳ್ಳಿಕ್ಕೆ ಸಿದ್ಧವಾಗಬೇಕು ಪ್ರಿಯರೇ. ದೀಪವನ್ನ ದೇವರ ವಾಕ್ಯಕ್ಕೆ ಹೋಲಿಕೆಯಾಗಿ ಬರೆಯಲಾಗಿದೆ. ಹಾಗೆ ನಾವು
ಪರಿಶುದ್ಧಾತ್ಮ ದೇವರನ್ನು ಕೂಡ ದೀಪಕ್ಕೆ ಹೋಲಿಕೆಯಾಗಿ ಬರೆಯಲಾಗಿದೆ ಅನ್ನೋ ವಿಷಯವನ್ನು ಕೂಡ ನಾವಿಲ್ಲಿ ಗಮನಿಸಬೇಕು ಪ್ರಿಯರೇ. ಥೆಸಲೋನಿಕದವರೆಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡೋಣ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಅಂದರೆ ಪರಿಶುದ್ಧಾತ್ಮನು ಎಂಬುವಂಥ ದೀಪವನ್ನು ನೀವು ಆರಿಸಬೇಡಿರಿ ಎಂಬುವಂತಹ ಒಂದು ಅರ್ಥದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುತ್ತೆ ಪ್ರಿಯರೇ. ಅಂದರೆ ಪರಿಶುದ್ಧಾತ್ಮ ದೇವರನ್ನು ಕೂಡ ದೀಪಕ್ಕೆ ಹೋಲಿಕೆಯಾಗಿ ಸತ್ಯವೇದದಲ್ಲಿ ಬರೆದಿರುವುದನ್ನು ನಾವು ಗಮನಿಸ್ಬೋದು ಪ್ರಿಯರೇ. ಅಂದರೆ ದೇವರ ವಾಕ್ಯವನ್ನು ದೀಪಕ್ಕೆ ಹೋಲಿಕೆಯಾಗಿ ಬರೆಯಲಾಗಿದೆ, ಪರಿಶುದ್ಧಾತ್ಮ ದೇವರನ್ನು ಕೂಡ ದೀಪಕ್ಕೆ ಹೋಲಿಸಿ ಬರೆಯಲಾಗಿದೆ. ಅಂದರೆ ಪ್ರಭು ಯೇಸು ಕ್ರಿಸ್ತನನ್ನ ಎದುರುಗೊಳ್ಳಲಿಕ್ಕೆ ಹೋಗುವಂಥ ವ್ಯಕ್ತಿಗಳಲ್ಲಿ ಏನಿರಬೇಕು, ಯಾವ ದೀಪ ಇರಬೇಕು ಅಂದರೆ ದೇವರ ವಾಕ್ಯ ಎನ್ನುವಂತಹ ದೀಪ ಇರಬೇಕು, ಪರಿಶುದ್ಧಾತ್ಮನು ಎನ್ನುವಂತಹ ದೀಪ ಇರಬೇಕು ಪ್ರಿಯರೇ. ಒಬ್ಬ ವ್ಯಕ್ತಿಯು ತಾನು ಪಾಪಿ ಎಂಬುದಾಗಿ ಗ್ರಹಿಸಿದವನಾಗಿ ಪ್ರಭು ಯೇಸು ಕ್ರಿಸ್ತನ ಬಳಿಗೆ ಬಂದು, ದೇವ, ನನ್ನ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿಯೇ ನೀನು ಪರಲೋಕವನ್ನು ಬಿಟ್ಟು ಭೂಮಿಗೆ ಮನುಷ್ಯನ ಅವತಾರವನ್ನು ಧರಿಸಿಕೊಂಡು ಬಂದು ನನಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ನನ್ನ ಪಾಪಗಳನ್ನು ಹೊತ್ತುಕೊಂಡು ಆ ಪಾಪಗಳಿಗೆ ಶಿಕ್ಷೆಯನ್ನು ಅನುಭವಿಸಿ ನಿನ್ನ ಪ್ರಾಣವನ್ನೇ ಬಲಿಯಾಗಿ ಅರ್ಪಿಸಿದೇವಾ, ನಿನ್ನ ರಕ್ತದ ಮೂಲಕ ನನ್ನ ಪಾಪಗಳನ್ನು ಪರಿಹರಿಸಿದೆಯಾ ಸ್ವಾಮಿ ಎಂಬುದಾಗಿ ವಿಶ್ವಾಸವನ್ನಿಟ್ಟು ನಿಜವಾದ ಪಶ್ಚಾತ್ತಾಪ ಹೃದಯದೊಡನೆ ಬಂದು ಕ್ರಿಸ್ತನನ್ನು ಅಂಗೀಕರಿಸುವುದಾದರೆ ಆ ವ್ಯಕ್ತಿ ತನ್ನ ಪಾಪಗಳನ್ನು ಪರಿಹರಿಸಿಕೊಂಡು ದೇವರ ಮಗನಾಗಿ ಜೀವಿಸಲಿಕ್ಕೆ ಪ್ರಾರಂಭಿಸ್ತಾನೆ ಪ್ರಿಯರೇ. ಅನಂತರ ಆ ವ್ಯಕ್ತಿ ಕ್ರಿಸ್ತನ ಬರೋಣಕ್ಕೆ ತನ್ನನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಿಕೊಳ್ಳುವಂಥ ಪ್ರಯತ್ನವನ್ನು ದಿನೇ ದಿನೇ ಮಾಡ್ತಾ ಹೋಗಬೇಕು ಪ್ರಿಯರೇ. ಅಂದರೆ ಪ್ರಭು ಯೇಸು ಕ್ರಿಸ್ತನ ಬಳಿಗೆ ಬಂದು ಆತನನ್ನು ಅಂಗೀಕರಿಸುವಂಥ ಪ್ರತಿಯೊಬ್ಬರಲ್ಲೂ ಕೂಡ ವಾಕ್ಯ ಎನ್ನುವಂತಹ ದೀಪ, ಪರಿಶುದ್ಧಾತ್ಮ ದೇವರು ಎನ್ನುವಂತಹ ದೀಪ ಯಾವಾಗಲೂ ಕೂಡ ಉರಿತಾ ಇರಬೇಕು ಪ್ರಿಯರೇ. ಒಬ್ಬ ಮನುಷ್ಯ ದೇವರ ವಾಕ್ಯದ ಬೆಳಕಿನಲ್ಲಿಯೇ ತನ್ನ ಜೀವಿತವನ್ನು ಸರಿಯಾಗಿ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತೆ. ದೇವರ ವಾಕ್ಯ ನಮಗೆ, ಆ ದೇವರ ವಾಕ್ಯದ ಬೆಳಕು ನಮಗೆ, ಮಗನೇ ಇದು ಸರಿ, ಇದು ಸರಿಯಲ್ಲ ಎಂಬುವಂಥ ಮಾರ್ಗದರ್ಶನವನ್ನು ಮಾಡುತ್ತೆ. ನಾವು ಹೋಗುವ ಮಾರ್ಗವನ್ನು ಕೂಡ, ಮಗನೇ ನೀನು ಹೋಗುವಂಥ ಈ ಮಾರ್ಗ ಸರಿಯಾಗಿದೆ, ಈ ಮಾರ್ಗ ಸರಿಯಾಗಿಲ್ಲ ಎಂಬುವಂಥ ವಿಷಯವನ್ನು ಕೂಡ ದೇವರ ವಾಕ್ಯ ನಮಗೆ ಹೇಳಿಕೊಡುತ್ತೆ ಪ್ರಿಯರೇ. ನಮ್ಮ ಜೀವಿತ ಸರಿಯಾಗಿ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ನಮಗೆ ತೋರಿಸಿಕೊಡುವಂತಹದ್ದು ದೇವರ ವಾಕ್ಯವೇ ಆಗಿದೆ ಪ್ರಿಯರೇ. ಆ ದೇವರ ವಾಕ್ಯದ ಬೆಳಕಿನಲ್ಲಿ, ಪರಿಶುದ್ಧಾತ್ಮ ದೇವರ ಆ ಬೆಳಕಿನಲ್ಲಿ ನಾವು ಜೀವಿಸುವಾಗ, ಆ ವಾಕ್ಯದ ಬೆಳಕಿನಲ್ಲಿ, ದೇವರ ಆತ್ಮನ ಬೆಳಕಿನಲ್ಲಿ ನಮ್ಮ ಜೀವಿತಗಳನ್ನು ನಾವು ಸರಿಯಾಗಿ ರೂಪಿಸಿಕೊಂಡು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತೆ ಪ್ರಿಯರೇ. ಪ್ರಭು ಯೇಸು ಕ್ರಿಸ್ತನನ್ನ ಎದುರುಗೊಳ್ಳಲಿಕ್ಕೆ ಹೋಗುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೇವರ ವಾಕ್ಯದ ಬೆಳಕಿನಲ್ಲಿ, ಪರಿಶುದ್ಧಾತ್ಮ ದೇವರ ಬೆಳಕಿನಲ್ಲಿ ತಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗುವಂಥ ಪ್ರಯತ್ನವನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಪ್ರಿಯರೇ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, 10 ಜನ ಕನ್ಯೆಯರು ಕೂಡ ದೀಪಗಳನ್ನು ಹಿಡಿದುಕೊಂಡು ಮದಲಿಂಗನನ್ನು ಎದುರುಗೊಳ್ಳಲಿಕ್ಕೆ ಹೋಗ್ತಿದ್ದಾರೆ. ಅಂದರೆ ಪ್ರಭು ಯೇಸು ಕ್ರಿಸ್ತನನ್ನು ಎದುರುಗೊಳ್ಳುವ ಪ್ರತಿಯೊಬ್ಬರು ಕೂಡ ದೇವರ ವಾಕ್ಯವನ್ನು ಹೊಂದಿದ್ದಾರೆ, ಪರಿಶುದ್ಧಾತ್ಮ ದೇವರನ್ನು ಕೂಡ ಹೊಂದಿದ್ದಾರೆ ಪ್ರಿಯರೇ. ಆ 10 ಜನ ಕನ್ಯೆಯರಲ್ಲಿ 5 ಜನ ಕನ್ಯೆಯರು ಬುದ್ಧಿವಂತರೆಂತ ಅನಿಸ್ಕೊಳ್ತಾ ಇದ್ದಾರೆ. ಅವರು ದೀಪಗಳ ಜೊತೆಯಲ್ಲಿ ಎಣ್ಣೆಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಅವರ ಬಳಿ ಇರುವ ದೀಪಗಳು ಆರಿ ಹೋಗದ ಹಾಗೆ ಉರಿತಾನೆ ಇರಬೇಕು ಅಂದರೆ ಅದಕ್ಕೆ ಎಣ್ಣೆ ಬೇಕು. ಅದನ್ನೇ ಅವರು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಇನ್ನು 5 ಜನ ಕನ್ಯೆಯರು ದೀಪಗಳನ್ನು ತೆಗೆದುಕೊಂಡ್ರು, ಎಣ್ಣೆಯನ್ನು ತೆಗೆದುಕೊಳ್ಳಿಲ್ಲ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಹೆಸರನ್ನು ಹೊಂದಿರೋ ಪ್ರತಿಯೊಬ್ಬರು ಕೂಡ, ದೇವರ ಮಕ್ಕಳೆನಿಸಿಕೊಳ್ಳುವವರೆಲ್ಲರೂ ಕೂಡ ಈ ಲೋಕದಲ್ಲಿ ದೇವರ ವಾಕ್ಯವನ್ನು ಕೇಳ್ತಾರೆ. ಆದರೆ ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸುವಂತಹ ಪ್ರಯತ್ನವನ್ನು ಮಾತ್ರ, ಅಂದರೆ ದೇವರ ವಾಕ್ಯವನ್ನು ಮಾತ್ರ ಕೇಳ್ತಾರೆ, ಆದರೆ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುವಂಥ ಪ್ರಯತ್ನವನ್ನು ಮಾತ್ರ ಅನೇಕರು ಮಾಡುವುದಿಲ್ಲ ಪ್ರಿಯರೇ. ಇಲ್ಲಿ ಎಣ್ಣೆ ಯಾವುದನ್ನು ಸೂಚನೆ ಮಾಡುತ್ತೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಎನ್ನುವಂತಹ ದೀಪ ನಮ್ಮಲ್ಲಿ ಯಾವಾಗಲೂ ಉರಿತಾ ಇರಬೇಕಂದ್ರೆ, ಆ ವಾಕ್ಯದಲ್ಲಿರುವ ಶಕ್ತಿಯನ್ನ, ಆಶೀರ್ವಾದವನ್ನ, ಆ ಬೆಳಕನ್ನ ನಾವು ಹೊಂದ್ಕೊಳ್ಬೇಕು ಅಂದ್ರೆ, ಆ ವಾಕ್ಯದ ಶಕ್ತಿ ಯಾವಾಗಲೂ ನಮ್ಮಲ್ಲಿ ಕಾರ್ಯ ಮಾಡಬೇಕು ಅಂದ್ರೆ, ನಾವು ದೇವರ ವಾಕ್ಯ ಕೇಳಿದ ಮಾತ್ರಕ್ಕೆ ಅದು ಸಾಧ್ಯವಾಗುವುದಿಲ್ಲ. ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸುವಾಗಲೇ, ಅಂದರೆ ದೇವರ ವಾಕ್ಯಕ್ಕೆ ಅನುಸಾರವಾದ ಜೀವಿತ
ದೇವರ ವಾಕ್ಯಕ್ಕೆ ಅನುಸಾರವಾಗಿರುವ ಕ್ರಿಯೆಗಳು ಎನ್ನುವಂಥ ಎಣ್ಣೆಯನ್ನು ನಾವು ಯಾವಾಗಲೂ ಹೊಂದಿದ್ರೆ ಮಾತ್ರನೇ ನಾವು ನಮ್ಮಲ್ಲಿ ಉರಿಯುತ್ತಿರುವ ದೇವರ ವಾಕ್ಯದ ಆ ಬೆಳಕಿನಲ್ಲಿ ದೇವರ ಶಕ್ತಿಯನ್ನು, ದೇವರ ಬಲವನ್ನು, ದೇವರ ಆಶೀರ್ವಾದಗಳನ್ನು ಹೊಂದಿಕೊಂಡು ನಾವು ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗಲು ಸಾಧ್ಯ. ಪ್ರಿಯರೇ, ಪರಿಶುದ್ಧಾತ್ಮ ದೇವರೆನ್ನುವಂತಹ ದೀಪ ಯಾವಾಗಲೂ ನಮ್ಮಲ್ಲಿ ಉರಿಯುತ್ತಾ ನಮಗೆ ಬೆಳಕನ್ನು ಕೊಡ್ತಾ ನಮಗೆ ಯಾವಾಗಲೂ ತನ್ನ ಬಲವನ್ನು ಪರಿಶುದ್ಧಾತ್ಮ ದೇವರು ಕೊಡಬೇಕು ಅಂದರೆ ದೇವರ ಆತ್ಮನಿಗೆ ತಕ್ಕಂತಹ ಜೀವಿತ ನಮ್ಮದಾಗಿರಬೇಕು. ಪ್ರಿಯರೇ, ದೇವರ ಆತ್ಮನನ್ನು ಅನುಸರಿಸಿ ನಡೆಯುವಂಥ ಜೀವಿತ ನಮ್ಮದಾಗಿರಬೇಕು. ಪ್ರಿಯರೇ, ಯಾವಾಗ ಒಬ್ಬ ಮನುಷ್ಯ ದೇವರ ಆತ್ಮನಿಗನುಸಾರವಾಗಿ ನಡೆಯುವಂಥ ಪ್ರಯತ್ನವನ್ನು ಮಾಡ್ತಾನೋ, ಪರಿಶುದ್ಧಾತ್ಮನೆನ್ನುವಂತಹ ದೀಪದ ಬೆಳಕಿನಲ್ಲಿ ಜೀವಿಸುವಂಥ ಪ್ರಯತ್ನವನ್ನು ಮಾಡ್ತಾನೋ, ಆಗ ದೇವರಾತ್ಮನು ಇನ್ನೂ ಹೆಚ್ಚಾಗಿ ನಮ್ಮನ್ನು ಬಲಪಡಿಸುವಂಥ ಪ್ರಯತ್ನ ಮಾಡ್ತಾರೆ, ಇನ್ನೂ ಹೆಚ್ಚಾಗಿ ನಮ್ಮನ್ನು ಶಕ್ತಿಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ದೀಪ ಇನ್ನೂ ಪ್ರಕಾಶಮಾನವಾಗಿ ಉರಿದು ನಮಗೆ ಇನ್ನೂ ಉನ್ನತವಾದ ಬೆಳಕನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಪ್ರಿಯರೇ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಂದರೆ ಈ ಬುದ್ಧಿವಂತ ಕನ್ಯೆಯರು ಯಾವುದಕ್ಕೆ ಹೋಲಿಕೆಯಾಗಿದ್ದಾರೆ ಅಂದರೆ, ಅವರು ದೇವರ ವಾಕ್ಯಗಳನ್ನು ಮಾತ್ರ ತೆಗೆದುಕೊಳ್ಳಿಲ್ಲ, ಪರಿಶುದ್ಧಾತ್ಮ ದೇವರನ್ನು ಮಾತ್ರ ಹೊಂದ್ಕೊಳ್ಳಿಲ್ಲ, ದೇವರ ವಾಕ್ಯಕ್ಕೆ ಅನುಸಾರವಾಗಿರುವಂತಹ ಜೀವಿತವನ್ನು, ಕ್ರಿಯೆಗಳು ಎನ್ನುವಂಥ ಎಣ್ಣೆಯನ್ನು ಕೂಡ ತೆಗೆದುಕೊಂಡ್ರು. ಪರಿಶುದ್ಧಾತ್ಮ ದೇವರಿಗೆ ಅನುಸಾರವಾಗಿರುವ ಜೀವಿತವೆನ್ನುವಂತಹ ಎಣ್ಣೆಯನ್ನು ಕೂಡ ಅವರು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಪ್ರಿಯರೇ, ಯೇಸು ಸ್ವಾಮಿಯವರು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಬುದ್ಧಿವಂತರ ಕುರಿತಾಗಿ, ಬುದ್ಧಿ ಇಲ್ಲದವರ ಕುರಿತಾಗಿ ಒಂದು ವಿಷಯವನ್ನು ಹೇಳ್ತಾರೆ. ಯಾರ ಕುರಿತಾಗಿ ಯೇಸು ಸ್ವಾಮಿಯವರು ಬುದ್ಧಿಯುಳ್ಳವರು ಎಂಬುದಾಗಿ ಹೇಳ್ತಿದ್ದಾರೆ, ಯಾರ ಕುರಿತಾಗಿ ಬುದ್ಧಿ ಇಲ್ಲದವರು ಎಂಬುದಾಗಿ ಹೇಳ್ತಿದ್ದಾರೆ ಎಂಬುದಾಗಿ ಒಮ್ಮೆ ನಾವು ಸತ್ಯವೇದವನ್ನು ಗಮನಿಸುವುದಾದರೆ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನದಿಂದ 27ನೇ ವಚನದವರೆಗೂ ನಾವು ಗಮನಿಸುವುದಾದರೆ, ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನ ಹೋಲುವನು. ಇಲ್ಲಿ ಬುದ್ಧಿವಂತ ಮನುಷ್ಯನ ಕುರಿತಾಗಿ ದೇವರು ಹೇಳ್ತಿದ್ದಾರೆ. ದೇವರ ವಾಕ್ಯವನ್ನು ಯಾರು ಕೇಳಿ ಅದಕ್ಕೆ ಅನುಸಾರವಾಗಿ ಜೀವಿಸ್ತಾರೋ ಅವರು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿವಂತ ಮನುಷ್ಯನಿಗೆ ಹೋಲಿಕೆಯಾಗಿದ್ದಾನೆ ಎಂಬುದಾಗಿ ಹೇಳ್ತಿದ್ದಾರೆ. ಅಂದರೆ ದೇವರ ವಾಕ್ಯವನ್ನು ಕೇಳಿ ಅದಕ್ಕನುಸಾರವಾಗಿ ಯಾರು ಜೀವಿಸ್ತಾರೋ ಅವರು ಬುದ್ಧಿಯುಳ್ಳ ಕನ್ಯೆಯರಾಗಿರ್ತಾರೆ. ಪ್ರಿಯರೇ, ದೇವರ ವಾಕ್ಯ ಎನ್ನುವಂಥ ದೀಪ ಮಾತ್ರ ಸಾಕಾಗೋದಿಲ್ಲ. ದೇವರ ವಾಕ್ಯ ಎನ್ನುವಂಥ ದೀಪದ ಜೊತೆಗೆ ದೇವರ ವಾಕ್ಯಕ್ಕೆ ಅನುಸಾರವಾಗಿರುವಂತಹ ಜೀವಿತ, ಕ್ರಿಯೆಗಳು ಎನ್ನುವಂಥ ಎಣ್ಣೆಯೂ ಕೂಡ ನಮಗೆ ಬೇಕಾಗಿದೆ. ಪ್ರಿಯರೇ, ಯಾಕಂದರೆ ಪ್ರಭು ಯೇಸು ಕ್ರಿಸ್ತನನ್ನು ಎದುರುಗೊಳ್ಳಲಿಕ್ಕೆ ನಾವು ಸಿದ್ಧವಾಗಬೇಕು ಅಂದರೆ ದೀಪವೂ ಬೇಕು, ಎಣ್ಣೆಯೂ ಬೇಕು, ದೇವರ ವಾಕ್ಯವೂ ಬೇಕು, ಅದಕ್ಕೆ ತಕ್ಕ ಕ್ರಿಯೆಗಳನ್ನು ಹೊಂದಿರುವ ಜೀವಿತವೂ ಬೇಕು. ಪ್ರಿಯರೇ, ಪರಿಶುದ್ಧಾತ್ಮ ದೇವರು ಬೇಕು, ಪರಿಶುದ್ಧಾತ್ಮ ದೇವರಿಗೆ ಅನುಸಾರವಾದ ಜೀವಿತಗಳು ಎನ್ನುವಂಥ ಎಣ್ಣೆಯೂ ಕೂಡ ನಮಗೆ ಬೇಕಾಗಿದೆ. ಪ್ರಿಯರೇ, ವಾಕ್ಯವನ್ನು ಕೇಳಿ ಅದಕ್ಕೆ ಅನುಸಾರವಾಗಿ ಯಾರು ಜೀವಿಸ್ತಾರೋ ಅವರು ಬುದ್ಧಿಯುಳ್ಳ ಮನುಷ್ಯರಾಗಿರ್ತಾರೆ. ಪ್ರಿಯರೇ, ದೇವರ ನಾಮಕ್ಕೆ ಮಹಿಮೆಯಾಗಲಿ. ಈಗ ಬುದ್ಧಿ ಇಲ್ಲದವರು ಯಾರೆಂಬುದಾಗಿ ನೋಡೋಣ. ಆ 5 ಮಂದಿ ಬುದ್ಧಿ ಇಲ್ಲದ ಕನ್ನಿಕೆಯರು ಯಾರಿಗೆ ಹೋಲಿಕೆಯಾಗಿದ್ದಾರೆ ಎಂಬುದಾಗಿ ನೋಡೋಣ. 26ನೇ ವಚನವನ್ನು ನೋಡೋಣ. ಈ ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ನನ್ನ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದೇ ಇರುವ ಪ್ರತಿಯೊಬ್ಬನು ಕೂಡ ಉಸುಬಿನ ಮೇಲೆ ಅಂದರೆ ಮರಳಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನ ಮನುಷ್ಯನಿಗೆ ಹೋಲಿಕೆಯಾಗಿದ್ದಾನೆಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ. ಅಂದರೆ ಆ ಬುದ್ಧಿ ಇಲ್ಲದ ಕನ್ನಿಕೆಯರ ಬಳಿ ಏನಿರಲಿಲ್ಲ ಅಂದರೆ ಎಣ್ಣೆ ಇರಲಿಲ್ಲ. ಅಂದರೆ ದೇವರ ವಾಕ್ಯಕ್ಕೆ ಅನುಸಾರವಾದ ಜೀವಿತ ಅವರ ಬಳಿ ಇರಲಿಲ್ಲ, ದೇವರ ವಾಕ್ಯಕ್ಕೆ ಅನುಸಾರವಾಗಿರುವಂಥ ಕ್ರಿಯೆಗಳವರ ಬಳಿ ಇರಲಿಲ್ಲ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವಂಥ ಪ್ರಯತ್ನವನ್ನು ಆ ಕನ್ಯೆಯರು ಮಾಡಲಿಲ್ಲ. ಪ್ರಿಯರೇ, ಅಂದರೆ ಯಾರು ದೇವರ ವಾಕ್ಯವನ್ನು ಕೇಳಿ ದೇವರ ವಾಕ್ಯ ಎನ್ನುವಂಥ ದೀಪವನ್ನು ಇಟ್ಟುಕೊಂಡವರಾಗಿ ಅದಕ್ಕನುಸಾರವಾಗಿ ನಡೆಯದೆ ಹೋದರೆ ಅವರು ಬುದ್ಧಿ ಇಲ್ಲದ 5 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿದ್ದಾರೆ. ಪ್ರಿಯರೇ, ದೇವರ ನಾಮಕ್ಕೆ ಮಹಿಮೆಯಾಗಲಿ. ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುವವರು ಬುದ್ಧಿವಂತರು. ದೇವರ ವಾಕ್ಯವನ್ನು ಕೇಳಿ ಅದಕ್ಕನುಸಾರವಾಗಿ ಜೀವಿಸುವವರು ಬುದ್ಧಿಯುಳ್ಳ ಕನ್ಯೆಯರಿಗೆ ಹೋಲಿಕೆಯಾಗಿದ್ದಾರೆ. ದೇವರ ವಾಕ್ಯವನ್ನು ಕೇಳಿಯೂ ಅದಕ್ಕೆ ಅನುಸಾರವಾಗಿ ನಡೆಯದಿರುವ ಪ್ರತಿಯೊಬ್ಬರು ಬುದ್ಧಿಹೀನ ಕನ್ಯೆಯರಿಗೆ ಹೋಲಿಕೆಯಾಗಿದ್ದಾರೆ. ಪ್ರಿಯರೇ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ಜಗತ್ತನ್ನು ನಾವು ನೋಡುವುದಾದರೆ ಕೋಟ್ಯಾನುಕೋಟಿ ದೇವರ ಮಕ್ಕಳನ್ನು ನಾವು ನೋಡ್ತೇವೆ. ಈ ಕೋಟ್ಯಾನುಕೋಟಿ ದೇವರ ಮಕ್ಕಳೆಲ್ಲರೂ ಕೂಡ ಯಾರನ್ನ ಎದುರುಗೊಳ್ಬೇಕಾಗಿದೆ ಅಂದರೆ ಪ್ರಭು ಯೇಸು ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗಬೇಕಾಗಿದೆ.
ಜಗತ್ತಿನಲ್ಲಿ ಕೋಟ್ಯಾನುಕೋಟಿ ದೇವರ ಮಕ್ಕಳನ್ನ ನಾವು ನೋಡ್ಬೋದು ಪ್ರಿಯರೇ. ಇವರಲ್ಲಿ ಅನೇಕರು ಸಭೆಗಳಿಗೆ ಹೋಗ್ತಾರೆ, ದೇವರ ವಾಕ್ಯವನ್ನು ಕೇಳ್ತಾರೆ, ಸಭೆ ಕಾರ್ಯಗಳಲ್ಲಿ ಇರ್ತಾರೆ, ಭಕ್ತರ ಹಾಗೆ ತೋರಿಸ್ಕೊಳ್ತಾರೆ. ಆದರೆ ಅವರಲ್ಲಿ ಏನಿರೋದಿಲ್ಲ ಅಂದರೆ ಎಣ್ಣೆ ಇರೋದಿಲ್ಲ ಪ್ರಿಯರೇ. ಅಂದರೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂಥ ಜೀವಿತ ಅನ್ನೋದು ಅವರಲ್ಲಿ ಇರೋದಿಲ್ಲ. ದೇವರ ವಾಕ್ಯಕ್ಕೆ ಅನುಸಾರವಾದ ಜೀವಿತ ಅನ್ನೋದು ಅವರಲ್ಲಿ ಕಾಣೋದಿಲ್ಲ ಪ್ರಿಯರೇ. ಅಂದರೆ ಅನೇಕ ದೇವರ ಮಕ್ಕಳು ಇವತ್ತು ಹೇಗೆ ಸಿದ್ಧವಾಗ್ತಾ ಇದ್ದಾರೆ ಅಂದರೆ ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ, ಅದರ ಅನುಸಾರವಾಗಿ ನಡೀತಾ ಇಲ್ಲ. ಅಂದರೆ ದೀಪಗಳನ್ನು ಮಾತ್ರ ತೆಗೆದುಕೊಂಡ ಕನ್ಯೆಯರ ಹಾಗೆ ಇವತ್ತು ಅನೇಕರು ಸಿದ್ಧವಾಗ್ತಾ ಇದ್ದಾರೆ ಕ್ರಿಸ್ತನ ಬರೋಣವನ್ನು ಎದುರುಗೊಳ್ಳಿಕ್ಕಾಗಿ. ಇನ್ನು ಕೆಲವರನ್ನು ನೋಡುವುದಾದರೆ ಅವರು ದೇವರ ವಾಕ್ಯವನ್ನೇ ಕೇಳೋದಿಲ್ಲ, ದೇವರ ವಾಕ್ಯವನ್ನೇ ಧ್ಯಾನಿಸೋದಿಲ್ಲ. ಭಾನುವಾರ ಒಂದು ದಿವಸ ಸತ್ಯವೇದವನ್ನು ಕೈಯಲ್ಲಿ ತೆಗೆದುಕೊಂಡು ಸಭೆಗೆ ಹೋಗಿ ಬಂದ ನಂತರ ಅದು ಎಲ್ಲಿಟ್ಟಿರ್ತೇವೋ ಅಲ್ಲೇ ಇರುತ್ತೆ. ಮತ್ತೆ ನಾವು ಅದರ ದರ್ಶನ ಮಾಡೋದು ಯಾವಾಗ ಅಂದರೆ ಬರುವ ಭಾನುವಾರ ಮಾತ್ರವೇ. ಈ ರೀತಿಯಾಗಿ ಅನೇಕ ಕ್ರೈಸ್ತರು ಮಾಡ್ತಿದ್ದಾರೆ. ಭಾನುವಾರ ಒಂದು ದಿವಸ ಮಾತ್ರವೇ ಸತ್ಯವೇದನ ಮುಟ್ಟುವಂಥದ್ದು. ನಂತರ ಸಭೆಗೆ ಹೋಗಿ ಬಂದು ಒಂದು ಕಡೆ ಇಟ್ಟ ಮೇಲೆ ಮತ್ತೆ ನಾವು ಸತ್ಯವೇದವನ್ನು ನೋಡೋದು ಬರುವ ಭಾನುವಾರವೇ. ವಾರಕ್ಕೆ ಒಮ್ಮೆ ಮಾತ್ರ ಸಭೆಗೆ ಹೋಗಿ 1 ಗಂಟೆ ವಾಕ್ಯವನ್ನು ಕೇಳ್ಕೊಂಡು ಬರ್ತಾರಷ್ಟೇ. ವಾರ ಪೂರ್ತಿ ವಾಕ್ಯನೂ ಇಲ್ಲ, ವಾಕ್ಯ ಧ್ಯಾನವೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅವರ ವೈಯಕ್ತಿಕ ಜೀವಿತದಲ್ಲಿ ಅವರು ಭಾಳಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರಿಗೆ ವಾಕ್ಯ ಓದಲಿಕ್ಕೆ ಸಮಯ ಇಲ್ಲ, ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ, ದೇವರ ಕುರಿತಾಗಿ ಯೋಚನೆ ಮಾಡಲಿಕ್ಕೆ ಸಮಯವಿಲ್ಲ, ಬೇರೆ ಎಲ್ಲ ಕೆಲಸ ಕಾರ್ಯಗಳಿಗೂ ಸಮಯವಿರುತ್ತೆ. ಆದರೆ ದೇವರ ಕಾರ್ಯಗಳ ಕುರಿತಾಗಿ ಕ್ರಿಸ್ತನ ಬರೋಣಕ್ಕೆ ನಾನು ಸಿದ್ಧವಾಗಬೇಕಲ್ಲ, ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗಬೇಕು ಅಂದರೆ ನಾನು ಏನು ಮಾಡಬೇಕು ಎಂಬುದಾಗಿ ಆಲೋಚನೆ ಮಾಡಲಿಕ್ಕೂ ಕೂಡ ಇವತ್ತು ಕ್ರೈಸ್ತರ ಬಳಿಯಲ್ಲಿ ಸಮಯವಿಲ್ಲದ ಹಾಗಾಗಿದೆ ಪ್ರಿಯರೇ. ಒಮ್ಮೆ ಆಲೋಚನೆ ಮಾಡೋಣ. ಕ್ರಿಸ್ತನ ಬರೋಣವನ್ನು ನಾವು ಎದುರುಗೊಳ್ಬೇಕು ಅಂದರೆ, ನಾವು ಸಿದ್ಧವಾಗಬೇಕು ಅಂದರೆ ದೇವರ ವಾಕ್ಯ ನಮ್ಮಲ್ಲಿರಬೇಕು. ಆ ವಾಕ್ಯಕ್ಕೆ ಅನುಸಾರವಾದ ಜೀವಿತ ಕೂಡ, ಅಂದರೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂತಹ ವ್ಯಕ್ತಿಗಳು ಕೂಡ ನೀವು ಆಗಿರಬೇಕು ಪ್ರಿಯರೇ. ಅದಕ್ಕೆ ಯೇಸು ಸ್ವಾಮಿಯವರು ನೀವು ನನ್ನಲ್ಲಿಯೂ ನನ್ನ ವಾಕ್ಯ ನಿಮ್ಮಲ್ಲಿಯೂ ಇರಬೇಕೆಂಬುದಾಗಿ ದೇವರು ಹೇಳ್ತಾರೆ ಪ್ರಿಯರೇ. ಅಂದರೆ ಯಾರಲ್ಲಿ ದೇವರ ವಾಕ್ಯ ಎನ್ನುವಂತಹ ದೀಪ ಉರಿತಾ ಇರ್ತದೋ, ದೇವರ ವಾಕ್ಯಕ್ಕೆ ಅನುಸಾರವಾಗಿರೋ ಜೀವಿತ ಯಾರಲ್ಲಿ ಇರುತ್ತೋ ಅವರಲ್ಲಿ ಯೇಸು ಸ್ವಾಮಿಯವರು ಕೂಡ ಯಾವಾಗಲೂ ಇರ್ತಾರೆ ಪ್ರಿಯರೇ. ಯಾರು ದೇವರ ವಾಕ್ಯವನ್ನು ಮಾತ್ರ ಕೇಳಿ ಅದರ ಪ್ರಕಾರ ನಡೆಯದ ಹಾಗೆ ಲೋಕ ಸಂಬಂಧಿಗಳಾಗಿ ಜೀವಿಸ್ತಾ ಇರ್ತಾರೋ, ಆತ್ಮ ಸಂಬಂಧಿಗಳಾಗಿ ಜೀವಿಸುವುದನ್ನು ಬಿಟ್ಟು ಲೋಕ ಸಂಬಂಧಿಗಳಾಗಿ ಯಾರು ಜೀವಿಸ್ತಾ ಇರ್ತಾರೋ ಅವರೆಲ್ಲರೂ ಕೂಡ ದೀಪಗಳನ್ನು ಮಾತ್ರ ಹೊಂದಿರುವ ಬುದ್ಧಿಹೀನ ಕನ್ಯೆಯರಿಗೆ ಹೋಲಿಕೆಯಾಗಿ ಇವತ್ತು ಜಗತ್ತಿನಲ್ಲಿ ಜೀವಿಸ್ತಾ ಇದ್ದಾರೆ. ದೀಪಗಳನ್ನು ಮಾತ್ರ ಹಿಡ್ಕೊಂಡವರಾಗಿ ಲೋಕ ಸಂಬಂಧವಾದ ಜೀವಿತವನ್ನು ಜೀವಿಸ್ತಾ ಕ್ರಿಸ್ತನ ಬರೋಣವನ್ನು ಎದುರುಗೊಳ್ಳಿಕ್ಕೆ ಸಿದ್ಧವಾಗ್ತಾ ಇದ್ದಾರೆ ಪ್ರಿಯರೇ. ಒಮ್ಮೆ ಆಲೋಚನೆ ಮಾಡೋಣ. ಪ್ರೀತಿಯ ದೇವರ ಮಕ್ಕಳೇ, ಆ ಸಾಮ್ಯದಲ್ಲಿ ನೋಡ್ತೇವೆ, ಮದಲಿಂಗನು ಬರುವಾಗ ಎಣ್ಣೆಯೊಂದಿಗೆ ಸಿದ್ಧವಾಗಿದ್ದ 5 ಮಂದಿ ಬುದ್ಧಿಯುಳ್ಳ ಕನ್ನಿಕೆಯರು ಮಾತ್ರ ಮದಲಿಂಗನ ಜೊತೆಯಲ್ಲಿ ಮದುವೆ ಮನೆಯೊಳಕ್ಕೆ ಹೋಗ್ತಾರೆ. ಎಣ್ಣೆ ಇಲ್ಲದೆ ತಮ್ಮ ದೀಪಗಳನ್ನು ಸಿದ್ಧಪಡಿಸಿಕೊಳ್ಳದೆ ಇರುವಂತಹ ಬುದ್ಧಿಹೀನ ಕನ್ಯೆಯರು ಎಣ್ಣೆಯನ್ನು ಕೊಂಡುಕೊಳ್ಳಿಕ್ಕೆ ಹೋಗ್ತಾರೆ. ಸಮಯ ಮುಗಿದೋಗುತ್ತೆ. ಮದಲಿಂಗನು ಮದುವೆ ಮನೆಯೊಳಕ್ಕೆ ಹೋಗ್ತಾನೆ, ಬಾಗಿಲು ಮುಚ್ಚಲಾಗುತ್ತೆ. ಮತ್ತೆ ಆ ಕನ್ಯೆಯರು ಒಂದು ಎಷ್ಟು ಕೇಳಿಕೊಂಡ್ರೂ ಕೂಡ ಅವರಿಗೆ ಬಾಗಿಲು ತೆಗೆಯಲಾಗುವುದಿಲ್ಲ. ಅವರಿಗೆ ಹೇಳುವಂಥ ಮಾತೇನು ಗೊತ್ತಾ? ನಿಮ್ಮನ್ನು ನಾನು ಅರಿಯೇನು, ಇಲ್ಲಿಂದ ಹೋಗ್ರಿ ಎಂಬುವಂಥ ಮಾತು. ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ದೇವರ ವಾಕ್ಯವನ್ನು ಕೇಳಿಯೋ ಅದರ ಪ್ರಕಾರ ಯಾರು ನಡೆಯೋದಿಲ್ವೋ, ಯಾರು ಕೇವಲ ನಾಮಕಾಸ್ತ ಕ್ರೈಸ್ತರಾಗಿ ಜೀವಿಸ್ತಾ ಇರ್ತಾರೋ, ಹೆಸರಿಗೆ ಮಾತ್ರ ದೇವರ ಮಕ್ಕಳೆನಿಸಿಕೊಂಡು ಯಾರು ಜೀವಿಸ್ತಾ ಇರ್ತಾರೋ ಅವರೆಲ್ಲರೂ ಕೂಡ ಒಂದು ದಿನ ಕೈ ಬಿಡಲ್ಪಟ್ಟವರಾಗಿ ದೇವರಿಂದ ಹೇಳಿಸ್ಕೊಳ್ತಾರೆ, ನೀವು ಯಾರು ನನಗೆ ಗೊತ್ತಿಲ್ಲ, ಹೋಗ್ರಿ ಎಂಬುದಾಗಿ. ಅಂತಹ ದುಸ್ಥಿತಿಗೆ ಯಾರು ಹೋಗ್ತಾರೆ ಗೊತ್ತಾ? ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರವಾಗಿ ಜೀವಿಸದೇ ಇರುವಂತಹವರು. ಪರಿಶುದ್ಧಾತ್ಮ ದೇವರನ್ನು ಹೊಂದಿ ಕೂಡ ಪರಿಶುದ್ಧಾತ್ಮ ದೇವರ ಮಾತಿಗೆ ಕಿವಿಗೊಡದೆ, ಪರಿಶುದ್ಧಾತ್ಮಾನುಸಾರವಾಗಿ ಜೀವಿಸದೆ ತಮ್ಮ ಇಷ್ಟಾನುಸಾರ ಜೀವಿಸ್ತಾ ಪರಿಶುದ್ಧಾತ್ಮ ದೇವರನ್ನ ದುಃಖಪಡಿಸುವಂತಹ, ನಂದಿಸುವಂತಹ ಜೀವಿತವನ್ನು ಯಾರು ಜೀವಿಸ್ತಾ ಇರ್ತಾರೋ ಅವರೆಲ್ಲರೂ ಕೂಡ ದೇವರ ಕೋಪಾಗ್ನಿ ದಂಡನೆಗೆ ಗುರಿಯಾಗ್ತಾರೆ. ನಿತ್ಯ ರಾಜ್ಯದಿಂದ ದೂರವಾಗಿ ನಿತ್ಯ ನಾಶನಕ್ಕೆ ಹೊರಟು ಹೋಗ್ತಾರೆ ಪ್ರಿಯರೇ. ಕ್ರಿಸ್ತನ ಬರೋಣ ಯಾವಾಗ ಇದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಅದಕ್ಕೆ ಯೇಸುಸ್ವಾಮಿ ಅವರು ಹೇಳ್ತಾರೆ, ಆ ದಿನವಾದರೂ ಆ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದದರಿಂದ ನೀವು ಎಚ್ಚರವಾಗಿರಿ ಎಂಬುದಾಗಿ ಹೇಳ್ತಾರೆ.
ಬುದ್ಧಿಯುಳ್ಳ ಕನ್ಯೆಯರ ಹಾಗೆ ದೇವರ ವಾಕ್ಯವನ್ನ, ಪರಿಶುದ್ಧಾತ್ಮ ದೇವರನ್ನ ಹೊಂದಿ ಆ ವಾಕ್ಯದ ಬೆಳಕಿನಲ್ಲಿ, ಆ ಆತ್ಮನ ಬೆಳಕಿನಲ್ಲಿ ಜೀವಿಸುತ್ತಾ, ದೇವರ ವಾಕ್ಯಾನುಸಾರವಾಗಿ, ಆತ್ಮನಿಗೆ ಅನುಸಾರವಾಗಿ ಜೀವಿಸುತ್ತಾ ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಳ್ಬೇಕಾಗಿದೆ. ನಮ್ಮ ಜೀವಿತಗಳನ್ನು ಕಟ್ಟಿಕೊಂಡವರಾಗಿ ದೇವರ ವಾಕ್ಯದ ಬೆಳಕಿನಲ್ಲಿ ಕ್ರಿಸ್ತನ ಬರೋಣಕ್ಕೆ ಪ್ರತಿಯೊಬ್ಬರು ಕೂಡ ಸಿದ್ಧವಾಗಬೇಕಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಒಂದು ವೇಳೆ ನಾವು ಸಿದ್ಧವಾಗದೆ ಹೋದರೆ ಖಂಡಿತವಾಗಲೂ ನಮಗೆ ಸಿಗುವಂಥದ್ದು ನಿತ್ಯ ನಾಶನವೇ, ನಮಗೆ ಸಿಗುವಂಥದ್ದು ದೇವರ ಶಿಕ್ಷಾವಿದೆಯೇ. ಜಗತ್ತಿನಲ್ಲಿ ಇನ್ನೂ ಅನೇಕರು ಪರಲೋಕ ಪ್ರಯಾಣವನ್ನೇ ಪ್ರಾರಂಭಿಸಿಲ್ಲ. ಇವರು ಯಾರು ಅಂತ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡದಿರುವಂತಹ ಅನ್ಯ ಜನಗಳು. ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ನಾನು ವಿಜ್ಞಾಪಿಸಿಕೊಳ್ಳುವುದೇನೆಂದರೆ, ಪ್ರಭು ಯೇಸು ಕ್ರಿಸ್ತನನ್ನು ನಂಬುವುದು ಮತಾಂತರವಲ್ಲ ಪ್ರಿಯರೇ. ನಿಮ್ಮ ಆತ್ಮರಕ್ಷಣೆಗೆ ಅದು ಮಾರ್ಗವಾಗಿದೆ ಪ್ರಿಯರೇ. ಲೋಕದಲ್ಲಿ ಯಾವುದೂ ಕೂಡ ನಾವು ಆಚರಿಸುವಂತಹ ಸಂಪ್ರದಾಯಗಳಾಗಲಿ, ಆಚಾರ ವಿಚಾರಗಳು, ನಾವು ತಿನ್ನುವಂತಹ ಊಟ, ನಾವು ತೊಡುವಂಥ ಬಟ್ಟೆ, ನಾವು ಜೀವಿಸುವಂತಹ ಆಡಂಬರದ ಜೀವಿತ ಯಾವುದೂ ಕೂಡ ನಮ್ಮ ಆತ್ಮವನ್ನು ನಿತ್ಯ ನಾಶನದಿಂದ ತಪ್ಪಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಪ್ರಿಯರೇ. ನಮ್ಮ ಆತ್ಮವನ್ನು ನಿತ್ಯ ನಾಶನದಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ನಮ್ಮ ಪಾಪಗಳನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು. ಆ ಪಾಪ ಪರಿಹಾರ ಮಾಡ್ಕೊಳ್ಳಿಕ್ಕಿರುವ ಒಂದೇ ಒಂದು ಮಾರ್ಗ ಪ್ರಭು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವಂಥದ್ದು ಪ್ರಿಯರೇ. ಯಾಕಂದರೆ ಪ್ರಭು ಯೇಸು ಕ್ರಿಸ್ತನು ಮಾತ್ರವೇ ಪಾಪಗಳ ಪರಿಹಾರಕ್ಕಾಗಿ ತನ್ನ ಪ್ರಾಣವನ್ನು ಬಲಿಯಾಗಿ ಅರ್ಪಿಸಿ ತನ್ನ ರಕ್ತವನ್ನು ಸುರಿಸಿರುವಂಥದ್ದು. ಹಾಗಾಗಿ ಪ್ರಭು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡೋದು ಅದು ಮತಾಂತರ ಆಗುವಂಥ ಕಾರ್ಯವಲ್ಲ, ಮಾನಸಾಂತರದ ವಿಷಯವಾಗಿದೆ, ಪರಲೋಕ ರಾಜ್ಯಕ್ಕೆ ಹೋಗುವ ಮಾರ್ಗದ ವಿಷಯವಾಗಿದೆ ಪ್ರಿಯರೇ. ಆ ಮೂಲಕವಾಗಿ ಪ್ರಭು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವಿತಗಳನ್ನು ಪಾಪದ ಕಾರ್ಯಗಳಿಂದ ನೀತಿಯ ಕಾರ್ಯಗಳ ಕಡೆಗೆ ಬದಲಾಯಿಸಿಕೊಳ್ಳಬೇಕು. ಕತ್ತಲೆಯಿಂದ ನಾವು ಬೆಳಕಿಗೆ ಬರುವಂಥ ಪ್ರಯತ್ನವನ್ನು ಮಾಡಬೇಕು. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡುವಂಥ ಪ್ರಯತ್ನ ಮಾಡಬೇಕು. ನಮ್ಮ ನಡೆ, ನುಡಿ, ಜೀವಿತ ಎಲ್ಲವೂ ಕೂಡ ಬದಲಾಗಬೇಕು ಪ್ರಿಯರೇ. ಆ ರೀತಿಯಾಗಿ ನಮ್ಮನ್ನು ಪ್ರತಿ ದಿನವೂ ಕೂಡ ಪರಿಶೀಲನೆ ಮಾಡಿಕೊಳ್ತಾ, ನಮ್ಮನ್ನು ಬದಲಾಯಿಸಿಕೊಳ್ತಾ, ದೇವರ ವಾಕ್ಯದ ಬೆಳಕಿನಲ್ಲಿ, ಪರಿಶುದ್ಧಾತ್ಮ ದೇವರ ಬೆಳಕಿನಲ್ಲಿ ನಮ್ಮ ಜೀವಿತಗಳನ್ನು ಸಿದ್ಧಪಡಿಸಿಕೊಂಡು ಕ್ರಿಸ್ತನ ಬರೋಣಕ್ಕೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಸಿದ್ಧವಾಗಬೇಕಾಗಿದೆ ಪ್ರಿಯರೇ. ಸಿದ್ಧವಾಗದೆ ಹೋದರೆ ನಿತ್ಯ ನಾಶನ ತಪ್ಪಿದ್ದಲ್ಲ ಪ್ರಿಯರೇ. ಒಮ್ಮೆ ಆಲೋಚನೆ ಮಾಡೋಣ. ಒಬ್ಬ ಮನುಷ್ಯ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ತನ್ನ ಆತ್ಮವನ್ನು ನಷ್ಟಪಡಿಸ್ಕೊಂಡ್ರೆ ಏನು ಪ್ರಯೋಜನ? ಈ ಲೋಕದಲ್ಲಿ ಎಂಥ ಜೀವಿತವನ್ನು ಜೀವಿಸಿದರೂ ಕೂಡ, ಎಷ್ಟು ಉನ್ನತವಾದ ಐಶ್ವರ್ಯವಂತ ಜೀವಿತವನ್ನು ಜೀವಿಸಿದರೂ ಕೂಡ ನಿಮ್ಮ ಆತ್ಮವನ್ನು ಒಂದು ದಿವಸ ನೀವು ನಷ್ಟಪಡಿಸ್ಕೊಂಡ್ರೆ, ನಿಮ್ಮ ಆತ್ಮ ನಿತ್ಯ ನಾಶನಕ್ಕೆ ಹೊರಟು ಹೋದರೆ ಏನು ಪ್ರಯೋಜನ ಪ್ರಿಯರೇ? ಒಮ್ಮೆ ಆಲೋಚನೆ ಮಾಡಿರಿ. ನಿಮ್ಮನ್ನು ಪ್ರೀತಿಸಿಯೇ ನಾವು ನಿಮಗೆ ಈ ಮಾತುಗಳನ್ನು ಹೇಳ್ತಾ ಇದ್ದೇವೆ. ಕ್ರಿಸ್ತನ ಮೇಲೆ ನಂಬಿಕೆಯ ಮೂಲಕ ಪ್ರತಿಯೊಬ್ಬರೂ ಕೂಡ ದೇವರ ವಾಕ್ಯದ ದೀಪವನ್ನು ಹೊಂದಿ, ಪರಿಶುದ್ಧಾತ್ಮ ದೇವರೆನ್ನುವಂಥ ದೀಪವನ್ನು ಹೊಂದಿ, ಆ ಬೆಳಕಿನಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗಬೇಕಾಗಿದೆ. ಅಂತಹ ಒಂದು ಉನ್ನತವಾದ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಎಂಬುದಾಗಿ ನಾನು ಬೇಡಿಕೊಳ್ಳುವನಾಗಿದ್ದೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮಾತುಗಳ ಮೂಲಕ ದೇವರು ನಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಈ ಮಾತುಗಳು ನಮ್ಮೆಲ್ಲರ ಜೀವಿತಕ್ಕೆ ಬಲವನ್ನು, ಶಕ್ತಿಯನ್ನು, ಮಾರ್ಗದರ್ಶನವನ್ನು ತೋರಿಸಲಿ ಎಂಬುದಾಗಿ ನಾನು ತಂದೆಯಾದ ಯೆಹೋವ ದೇವರಲ್ಲಿ ಬೇಡಿಕೊಳ್ತೇನೆ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಎಲ್ಲರಿಗೂ ಶಾಲೋಮ್.